ನಿಮಗೆ ವೆರಿ ಸಿಂಪಲ್. ನಾವು ಡಿಸ್ಕಷನ್ ಮಾಡ್ತಾ ಇರೋದು, ನಾವು ನಿಮ್ಮನ್ನು ಇಂಟರ್ಗೇಷನ್ ಮಾಡ್ತಾ ಇಲ್ಲ. ನನ್ನ ಇಟ್ ಇಸ್ ಎ ಸಿಂಪಲ್ ಡಿಸ್ಕಷನ್. ನಾನು ಕೇಳ್ತಾ ಇರೋದು, 2ನೇ ದಿನಕ್ಕೆ ನಿಮ್ಮ ಕಂಪ್ಲೇಂಟಲ್ಲಿ ಏನು ಹಾಕ್ತೀರಿ? ಇವರು 3 ಜನ ರೇಪಿಸ್ಟ್ ಅಂತ ಹಾಕ್ತೀರಾ, ಅಲ್ಲ ಇವ್ರ ಮೇಲೆ ರೇಪ್ ಮಾಡಿದ್ದಾರೆ ಅನ್ನುವ ಡೌಟ್ ಇದೆ ಅಂತ ಹಾಕ್ತೀರಾ? ನೋಡಿ, ನಾವು ಇಲ್ಲಿ ಬರೇ ಆರೋಪ ಮಾಡಿದಷ್ಟೇ, ಆರೋಪಿ ಮಾಡಲಿಲ್ಲ. ನಾವು ಆರೋಪ ಮಾಡ್ಲಿಕ್ಕೆ ನಾವು ಯಾರನ್ನು? ನಾವು ಕೋರ್ಟ್ ಅಲ್ಲಲ್ಲ. ನಾವು ಆರೋಪ ಮಾಡಿದ್ವಿ. ಇಂಥವ್ರು ಡೌಟ್ ಇದೆ ನಮ್ಗೆ, ಇಷ್ಟು ನಿಶ್ಚಲ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಜೈನ್ ಡೌಟ್ ಇದೆ ಅಂತ ನಾವು ಕೊಡ್ತೀವಿ ಅಷ್ಟೇ. ನಾನು ವಿಠಲ್ ಗೌಡ್ರೆ ಮತ್ತು ಇಬ್ಬರಿಗೂ ಒಟ್ಟಿಗೆ ಕ್ವಶನ್. ನಂದು ಧರ್ಮಸ್ಥಳ ಅನ್ನುವ ಶ್ರೀ ಕ್ಷೇತ್ರದಲ್ಲಿ ನಾನು ತುಂಬ ಸಲ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ತುಂಬ ಜನ ಇರ್ತಾರೆ. ಎಲ್ಲ ಕಡೆ ಎಲ್ರಿಗೂ ಹೋಗುವ ಸ್ವಾತಂತ್ರ್ಯ ಇದೆ. ವಿಸಿಟರ್ಸ್ ಇರ್ತಾರೆ, ಹೋಗ್ತಾ ಬರ್ತಾರೆ ಇರ್ತಾರೆ, ಎಲ್ಲ ಇರ್ತಾರೆ, ಎಲ್ಲ ನಿಂತ್ಕೊಂಡಿರ್ತಾರೆ, ಬೈಕ್ ಇರುತ್ತೆ. ನೀವು ಆ ಕಡೆ ಈ ಕಡೆ ಓಡಾಡ್ತೀರಿ, ತಿಮರೋಡಿ ಅವರು ಓಡಾಡ್ತಾರೆ, ಒಂದು ಸಾವಿರಾರು ಜನ ಇರ್ತಾರೆ. ನಿಮ್ಗಳಿಗೆಲ್ಲ ಈ 3 ಜನನೇ ಮಾಡಿರ್ಬೋದು, ಆ 1000 ಮಂದಿಯಲ್ಲಿ ಈ 3 ಜನನೇ ಮಾಡಿರ್ಬೋದು ಅನ್ನುವ ಡೌಟ್ ಬಂದಿರೋದು ಏನಕ್ಕೆ ಅಂತ? ನೋಡಿ, ಅಲ್ಲಿ ಸ್ಟಾರ್ಟಿಂಗ್ ಹೇಳ್ತೀನಿ ನಿಮ್ಗೆ. ಈ ಸೌಜನ್ಯ ಪ್ರಕರಣ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಈಗ ಸಾಕ್ಷಿ ಹೇಗೆ ನಾಶ ಮಾಡ್ತಾರೆ? ಸಂತೋಷ್ ಅದು ಬಿಡಿ. ಸಾಕ್ಷಿ ನಾಶದ ಕ್ವಶನ್ ಆ ಕಡೆ ಇಡುವ. ಸಾಕ್ಷಿ ನಾಶ, ಇಂಟರ್ಗೇಷನ್ ಸರಿಯಾಗಿ ಆಗಿಲ್ಲ, ಸಂತೋಷ್ ರಾವ್ ಆರೋಪಿಯೇ ಅಲ್ಲ, ಸಂತೋಷ್ ರಾವ್ ನಿರ್ದೋಷಿ ಅಂತ ಇವತ್ತು ಕೋರ್ಟ್ ಕೊಟ್ಟಿದೆ. ಅದೆಲ್ಲ ಆ ಕಡೆ, ಅದು ನಾವು ಮತ್ತೆ ಮುಂದಿನ ಡಿಸ್ಕಷನಲ್ಲಿ ಬರುವ. ನಾನು ಕೇಳ್ತಾ ಇರೋದು, ಸಾವಿರಾರು ಮಂದಿ ಓಡಾಡುತ್ತಿರುವ ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಟ್ರಾವೆಲರ್ಸ್ ಇರ್ತಾರೆ, ಧರ್ಮಕ್ಷೇತ್ರ ಮನೆಯವರು ಇರ್ತಾರೆ, ನಿಮ್ಮ ಮನೆಯವರು ಇರ್ತಾರೆ, ನಮ್ಮ ಮನೆಯವರು ಇರ್ತಾರೆ, ಎಲ್ಲರೂ ಓಡಾಡ್ತಾ ಇರ್ತಾರೆ. ನಿಮ್ಮ ತಂಗಿಗೆ, ನಿಮ್ಗೆಲ್ಲರಿಗೂ ಈ 3 ಜನನೇ ರೇಪ್ ಮಾಡಿರಬಹುದು ಅನ್ನುವ ಡೌಟ್ ಬಂದಿದ್ದಾದ್ರೂ ಯಾಕೆ? ಅಲ್ಲಲ್ಲ, ಯಾಕಂದ್ರೆ ನೋಡಿ, ಇಲ್ಲಿ ಹೇಳ್ತೀವಿ, ಇಲ್ಲಿ ಸಾರ್ವಜನಿಕರು ಇಷ್ಟು ಮಾತಾಡ್ತಾರೆ. ಈಗ ಈ ಸ್ಪಾಟ್ ಅಲ್ಲಿ ಅವನಿದ್ದಂತ ನಮ್ಮ ಫ್ಯಾಮಿಲಿಯಲ್ಲಿ ಹೇಳಿದ್ದಾರೆ. ಈ ಇದರಲ್ಲಿ ಸ್ಪಾಟ್ ಅಲ್ಲಿ ಅಲ್ಲಿ ಇದ್ದ ಅನ್ನೋ ಡೌಟ್ ಇರುತ್ತೆ ನಮ್ಗೆ. ಅಲ್ಲ, ಡೌಟ್ ಎಲ್ಲಿ? ಸ್ಪಾಟ್ ಅಲ್ಲಿ ನಿಂತ್ಕೊಂಡಿದ್ನಾ, ರೋಡಲ್ಲಿ ನಿಂತ್ಕೊಂಡಿದ್ನಾ, ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡಿದ್ದಾನ? ಅದು ಒಂದು ಕ್ಷೇತ್ರ, ಅಲ್ಲಿ ಎಲ್ಲಾ ಕಡೆ ತಿರುಗ್ತಾ ಇರ್ತಾರೆ ಜನಗಳು. ಯಾರು ರೇಪ್ ಮಾಡೋದನ್ನು ನೋಡಿದ್ದಾರಾ ಅಥವಾ ಡೌಟ್? ನಾನು ಕೇಳ್ತಾ ಇರೋದು, ರೇಪ್ ಸೀನನ್ನು ಯಾರು ನೋಡಿದ್ದು ಎಲ್ಲೂ ನಮಗೆ ಯಾವ ತನಿಖೆಯಲ್ಲೂ ಎಲ್ಲೂ ಇಷ್ಟವರೆಗೆ ಬಂದಿಲ್ಲ. ನಿಮ್ಗಳ ಬಾಯಿಗಳಿಂದನೂ ಎಲ್ಲಿನೂ ಬಂದಿಲ್ಲ. ನನ್ನ ಕ್ವಶನ್ ಇಷ್ಟೇ, ಸಾವಿರಾರು ಜನ ಓಡಾಡುವ ಧರ್ಮಸ್ಥಳದಲ್ಲಿ, ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ತೀರ್ಥಸ್ಥಳ ಇರುವ ಸ್ಥಳದಲ್ಲಿ ನಿಮಗೆ ಈ 3 2ನೇ ದಿನಕ್ಕೆ ನೀವು ಹೇಳ್ತೀರಿ ಈ 3 ರೇಪ್ ಮಾಡಿರುವ ಚಾನ್ಸಸ್ ಇದೆ, ಡೌಟ್ ಆಫ್ ದ ಬೆನಿಫಿಟ್ ಅವ್ರ ಮೇಲೆ ಹಾಕ್ತೀರಿ ನೀವು, ಇವರೇ ಮಾಡಿದ್ದಾರೆ. ಮತ್ತೆ ಇಲ್ಲಿ ಸಂತೋಷ್ ರಾವ್ ಏನಿದ್ದಾನೆ ನಿರ್ದೋಷಿ ಅಂತ ಆಲ್ಮೋಸ್ಟ್ ಘೋಷಣೆ ಆಗ್ಬಿಡುತ್ತೆ. ಅವನನ್ನು ಫಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನಿಜವಾದ ಆರೋಪಿಗಳು ಇವರು 3 ಅಂತ. ಯಾವ ಆಧಾರದ ಮೇಲೆ ನೀವು 1000 ಜನ, 100 ಜನನೇ ಇರಲಿ, 50 ಜನರ ಮಧ್ಯೆ ಈ 3 ಜನರನ್ನು ಪಿಕಪ್ ಮಾಡ್ತೀರಿ? ನೋಡಿ ಸರ್, ಇಲ್ಲಿ ನೋಡಿ, ನಾವೀಗ 3 ಜನ, ಈಗ 4 ಜನ ಸೇರಿಸಿದೀವಿ ಈಗ. ಯಾಕಂದ್ರೆ ನಿಶ್ಚಲ್ ಜೈನು 100ಕ್ಕೆ 100 ಇದರಲ್ಲಿ ಇದ್ದಾನೆ. ನೀವು ನೋಡಿ, ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಗೆ ಈ ತನಿಖೆ ಇದರಲ್ಲಿ ನಮ್ಗೆ ಬರೀ 10 ದಿನ ಕೊಡಿ, ನಾವು ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದವ್ರು ನಾವು 10 ದಿನ ಹಿಡಿದು ಕೊಡ್ತೀವಿ. ನಾವು 10 ದಿನ ನಮ್ಗೆ ಯಾವ ಇಲಾಖೆ ತಿಮರೋಡಿ ಸರ್, ತಿಮರೋಡಿ ಅವರೇ, ಭಾಳ 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 ಸಿಂಪಲ್ ಮಾಡಿಬಿಡ್ತೀನಿ ಪ್ರಶ್ನೆಯನ್ನ. ಈಗ ಯಾವುದಾದ್ರೂ ಒಂದು ಘಟನೆ ನಡೆಯಿತು ಅಂದ್ಕೊಳ್ಳಿ. ಘಟನೆ ನಡೆದಾಗ ನಿಮಗೆ ಒಬ್ಬ ವ್ಯಕ್ತಿಯ ಮೇಲೆ ನೇರವಾಗಿ ಒಂದು ಅನುಮಾನ ಮೂಡಿಬರುತ್ತೆ, ಆ ವ್ಯಕ್ತಿಯಿಂದ ನನಗೆ ಈ ರೀತಿ ಅನ್ಯಾಯವಾಯಿತು ಅಂತ. ಇಲ್ಲಿ ನಾವೆಲ್ಲರೂ ಕೂಡ ಈ ಈ ಕೂಸಿನ ಪರವಾಗಿ ನಿಂತು ಮಾತಾಡ್ತಾ ಇದ್ದೀವಿ. ಸೌಜನ್ಯ ಅನ್ನುವ ಕೂಸು, ಅವರ ತಾಯಿಯ ನೋವು ಏನು ಅಂತ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀವಿ. ಹಾಗಾಗಿ ನಾನು ನಿಮ್ಮನ್ನು ಕೇಳ್ತಾ ಇರೋದು, ರಾಕೇಶ್ ಶೆಟ್ಟಿ ಸರ್ ಕೂಡ ಅದನ್ನೇ ಕೇಳ್ತಾ ಇರೋದು, ಈಗ ನೀವು ಯಾರ ಮೇಲಾದರೂ ಅನುಮಾನ ವ್ಯಕ್ತಪಡಿಸ್ಬೇಕು, ಅದು ಕೂಡ ಇಂಥ ಘನಘೋರ ಕೃತ್ಯದ ಮೇಲೆ ಅಂತಂದಾಗ, ಸರ್ ಎಂಥ ಕೃತ್ಯ ಇದು, ಮತ್ತು ತಾವು ಎಷ್ಟು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ, ಎಷ್ಟು ಜನರನ್ನ ಸೇರಿಸಿದ್ದೀರಿ, ಸಾವಿರಾರು ಜನರ ಪ್ರೀತಿ ಬೆಂಬಲ ಎಲ್ಲ ಪಡ್ಕೊಂಡಿದ್ದೀರಿ ತಾವು ಹಿರಿಯರು. ಸೊ ಹಾಗಾಗಿ ಇಂತಿಂಥವರೇ ಈ ಕೃತ್ಯ ಎಸಗಿದ್ದಾರೆ ಅಂತ ಅನುಮಾನ ಬರಲು ಕಾರಣಗಳು ಏನು ಸರ್? ಇದು ನೇರ ಪ್ರಶ್ನೆ. ತಿಮ್ಮರೆಡ್ಡಿ ಸರ್, ನಾನು ಅದೇ ಕ್ವಶನ್ ನಾನು ಇನ್ನೊಂದು ವೆರಿ ಸಿಂಪಲ್ ಆಗಿ ಕೇಳ್ತೀನಿ. ಸಾವಿರಾರು ಜನ ಓಡಾಡುವ ಧರ್ಮಸ್ಥಳದಲ್ಲಿ ಖಾಲಿ ಒಂದು ಅಲ್ಲಿ ಅವರು ನಿಂತಿದ್ರು ಅನ್ನುವ ಕಾರಣಕ್ಕಾಗಿ, ಯಶೋಧ ಅವರು ನೋಡಿದ್ರು ಅನ್ನುವ ಕಾರಣಕ್ಕಾಗಿ
ನೂರಾರು ಜನರನ್ನು ಬಿಟ್ಟು ಈ ಮೂವರೇ ಅವರು ಈಗ ಹೇಳ್ತಾರೆ 100% ಅದರಲ್ಲಿ ನಿಶ್ಚಲ್ ಜೈನ್ ಇದ್ದ ಅಂತ ಅವ್ರು ಯೂಸ್ ಮಾಡಿದ್ರು ಆ ವರ್ಡನ್ನು. ಈ ರೇಪಲ್ಲಿ ಅವನು ಇದ್ದ ಅಂತ ಹೇಳಿದರು. ಅವರು ಹೇಳ್ತಾರೆ ಅವನ ಹೆಸರನ್ನು ನಾವು ತೆಗ್ದಿಲ್ಲ 2013 ಜನವರಿ 10ರವರೆಗೆ ಅಂತ. ನೀವು ಹೇಳ್ತಾ ಇದ್ರಿ ಇಲ್ಲ 2ನೇ ದಿನಕ್ಕೇ ತೆಗೆದಿದ್ದಾರೆ, 3ನೇ ದಿನಕ್ಕೇ ತೆಗೆದಿದ್ದಾರೆ. ಬಟ್ ಇರಲಿ, ನಿಮ್ಮ ಸ್ಟೇಟ್ಮೆಂಟ್ಗಳು ಅದು ಫಾರ್ ಡಿಸ್ಕಷನ್. ನೂರಾರು ಜನ ಓಡಾಡುವ ಧರ್ಮಸ್ಥಳದಲ್ಲಿ ಯಶೋಧ ಅವರು ಇವರು 3 ಜನರನ್ನು ಅಲ್ಲಿ ನೋಡಿದ್ದಾರೆ ಅಂತ ಅನ್ನುವ ಕಾರಣಕ್ಕೆ ಡೌಟ್ ಬಂತ ಅಲ್ಲ? ಪ್ರಬಲವಾದ ಏನಾದರೂ ಸಾಕ್ಷಿ ಅವರ ಮೇಲೆ ಆರೋಪವನ್ನು, ಗುರುತರವಾದ ಆರೋಪವನ್ನು ಹಾಕ್ಲಿಕ್ಕೆ? ನಾನು ಒಂದು ಹೇಳ್ತಿರುವಂತದ್ದು ಫಸ್ಟ್ ಇದ್ದು, ನನಗೆ ಏನು ಪ್ರಥಮತವಾಗಿ 2 ಸಲ ನಾವು ಕಂಪ್ಲೇಂಟ್ ಕೊಟ್ಟದ್ದನ್ನು ತೆಗೊಳ್ಳಿಲ್ಲ ಅನ್ನೋಂಥದ್ದು ಹೇಳಿದ್ದು ಕುಸುಮಾಕರ್ ನನ್ನ ಹತ್ರ. ಓಕೆ, ಇದನ್ನು ಸ್ಪಷ್ಟ ಮಾಡ್ತೇನೆ ನಾನು. ನನಗೆ ಇದರಲ್ಲಿ ಯಾವುದೇ ಇದಿಲ್ಲ. ಮನೆಯವರು ಏನ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧ. ಇಲ್ಲ ನಿಮ್ ಬಗ್ಗೆ ಏನು ಇಲ್ಲ ಬಿಡಿ. ನಿಮ್ ಬಗ್ಗೆ ನಮ್ಗೆ ಯಾವ ಸಂಕೋಚನ ಇಲ್ಲ. ನಿಮ್ಮ ಹೋರಾಟದೊಟ್ಟಿಗೆ ನಿಮ್ಮೊಟ್ಟಿಗೆ ನಾವು ಇವತ್ತು ನಿಂತ್ಕೊಂಡಿರೋದೇ ಅದಕ್ಕೆ. ಒಂದೇನದು, ಅದನ್ನು ಸ್ಪಷ್ಟ ಮಾಡ್ತೇನೆ. ಏನು ಸೌಜನ್ಯಳ ತಾಯಿ ತಂದೆ ನನ್ನ ಹತ್ರ ಹೇಳಿದಾರ ಅದನ್ನೇ ಇವತ್ತು ಪ್ರತಿಭಟನೆ ಮಾಡುವಂತದ್ದು ನಾನು ಒಂದೇದಾಗಿ. ಮತ್ತೆ ಮನೆಯವರಿಗೆ ಇದ್ದಂತ ಡೌಟು ಅವರು ನನ್ನ ಹತ್ರ ಹೇಳುವ ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಮಧ್ಯಾಹ್ನ 2.25 ಗಂಟೆ ಒಳಗೆ 2.5 ಗಂಟೆ ಒಳಗೆ ಏನು ಯಶೋಧ ಸೌಜನ್ಯ ಚಿಕ್ಕಮ್ಮ ಬರ್ತಿರ್ಬೇಕಾದ್ರೆ ಅಲ್ಲಿ 1 ವರ್ಷ ಅಂತ ಹೇಳಿ ಒಂದು ಹುಡುಗಿ ಹೋಗ್ತಾ ಇತ್ತು. ಆ ಹುಡುಗಿಯನ್ನು ಕೂಡ ಕರೀತಾರೆ. ಆ ಹುಡುಗಿಯನ್ನು ಕೂಡ ಕರೀತಾರೆ. ಕರೆದಾಗ ಆ ಹುಡುಗಿ ಆ ಕಡೆ ಈ ಕಡೆ ಅಲ್ಲಾಡಿದ್ರು ನೇರವಾಗಿ ಹೋಗ್ತಾಳೆ. ಕ್ಲಾಪ್ ಹಾಕಿ ಕರೀತಾರೆ ಇವರು. ಆಗ ಕೂಡ ನಮ್ಮ ಯಶೋಧ ಅಕ್ಕ ಇದ್ದಾರೆ, ನನ್ನ ಹತ್ರ ಹೇಳಿದ್ರು. ನಾನು ತಕ್ಷಣ ಮಲ್ಲಿಕಿಗೆ ಕೇಳ್ತಾರಂತ ಹೇಳಿ ಯೋಚನೆ ಮಾಡಿದೆ, ಯಾಕೆ ಅವಳನ್ನು ಕರೀತಿದ್ದೆ ಅಂತ ಹೇಳಿ. ಮಠ ಮಧ್ಯಾಹ್ನದ ಹೊತ್ತಿಗೆ 4 ಮಂದಿ ತಿಮ್ಮರಡಿಯವರು ಇಲ್ಲೊಂದು ಕರೆಯುವಾಗ ಎಷ್ಟು ಜನ ಇದ್ರು, ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನಾನು ಹೇಳುದು. ನನ್ಗೆ ಅವ್ರು ಹೇಳಿದಂತ ಮಾತು, ಯಾರು ಯಶೋಧಮ್ಮ ಹೇಳಿದಂತ ಮಾತು, 2 ಜನ ಏನು 10ನೇ ತಾರೀಕಿಗೆ ಸೌಜನ್ಯಗಳ ಬಾಡಿ ಸಿಗ್ತದೆ ಅಲ್ಲಿಂದ ಮೇಲೆ ಬರ್ತಾ ಇದ್ರು. ಅಲ್ಲಿ ಗುಂಡಿ, ಅದು ಕೆಳಗೆ ಮಾರ್ಗದಿಂದ ತುಂಬಾ ಒಂದು 7-8 ಫೀಟ್ ಗುಂಡಿ ಇದೆ ಈಗಲೂ ನೋಡಿದ್ರೆ. ಅವ್ರು ಹೇಳ್ತಾರೆ ಇಲ್ಲಿ ಬಹಳ ಕಷ್ಟ ಉಂಟು ಮಾರ ಅಂತ ಹೇಳುವಂತದ್ದು ನನ್ನ ಕಿವಿಗೆ ಬಿದ್ದಿದೆ ಅಂತ ಒಂದು. ಮತ್ತೊಬ್ಬ ಇವನು ಸಂತೋಷ್ ರಾವ್ ಅಂತ ಹೇಳ್ತಾನೆ, ಮಲ್ಲಿಕ್ ಜೈನ್ ಒಂದು ಬೈಕಲ್ಲಿದ್ದ. ಇನ್ನೊಬ್ಬ ಆ ಕಡೆಯಿಂದ ಎಲ್ಲಿ ನಮ್ಮ ಮಣ್ಣಸಂಕ ಅಂತ ಹೇಳಿ ಸೌಜನ್ಯಗಳ ಮನೆಗೆ ಹೋಗುವ ದಾರಿಯ ಹತ್ರದಲ್ಲಿ ದೂರದಲ್ಲಿ ನಿಂತಿದ್ದ ಅಂತ ಹೇಳುವಂತದ್ದನ್ನು ಯಶೋಧಕ್ಕ ನನ್ನ ಹತ್ರ ಹೇಳಿರುವಂತದ್ದು. ಈಗ ಮನೆಯವರು ಹೇಳಿದಂತ ಜನಗಳಿದ್ದಾರಲ್ಲ, ಜನಗಳು ಏನಿದ್ದಾರೆ ಇದರ ಹಿಂದೆಯೂ ಒಂದು ಮೈಸೂರಿನ ಒಂದು ಹೆಂಗಸಿಗೆ ಎಸಿಡ್ ಹಾಕಿ ಅಲ್ಲಿ ಸ್ಟೇಷನ್ 9 ಮಂದಿಯನ್ನು ಕೂರಿಸಿದ್ರು. ಅದರಲ್ಲಿ ಸ್ಟೇಷನ್ ಅಲ್ಲಿ ನೋಡಿ, ನಮ್ಗೆ ಇದರಲ್ಲಿ ಪೊಲೀಸ್ ಸ್ಟೇಷನ್ ಇರ್ಬೋದು, ಎಲ್ಲಿಯೂ ಕೂಡ ಒಂದು ತುಣುಕು. ನಾನು ಇದೊಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 76 ವರ್ಷ ಆಯ್ತು. ಇಷ್ಟ ತನಕ ಇವರುಗಳ ಮೇಲೆ ಕೇಸಾದಂತ ಯಾವುದೇ ಒಂದು ತುಂಡು ಕಾಗದ ಸಿಗುದಿಲ್ಲ ಧರ್ಮಸ್ಥಳದಲ್ಲಿ. ಅಲ್ಲ, ನಾವು ಅದನ್ನ ಬಿಟ್ಬಿಡುವ. ನಾವು ಖಾಲಿ ಸೌಜನ್ಯನ ಮ್ಯಾಟರ್ಗೆ ಮಾತ್ರ ಬರುವ. ನಾನೀಗ ಬಾಯಲ್ಲಿ ಹೇಳ್ಬಹುದು, ಅಲ್ಲಲ್ಲ ಬಾಯಲ್ಲಿ ದಾಖಲೆಗಳನ್ನು ನಾನು ಕೊಡಬಹುದು. ಅಲ್ಲಲ್ಲ ತಿಮ್ಮರಡಿ ಅವರೇ, ಇವತ್ತಿನ ಡಿಸ್ಕಷನ್ ನಾವು ಖಾಲಿ ನಮ್ಮ ಮುದ್ದು ಮರಿ ಸೌಜನ್ಯನ ವಿಷಯಕ್ಕೆ ಮಾತ್ರ ಇಟ್ಕೊಳ್ಳುವ. ನಾವೀಗ ಅಲ್ಲಲ್ಲ ನೆಕ್ಸ್ಟ್ ಜನರೇಷನ್ ಅವ್ರ ಫ್ಯೂಚರ್ ಜನರೇಷನ್ ಅಥವಾ ಓಲ್ಡ್ ಜನರೇಷನ್ ಬಗ್ಗೆ ಬೇಡ. ನಾವು ಈಗ ಕೂತ್ಕೊಂಡಿರೋದು ಸೌಜನ್ಯನಿಗೆ ನ್ಯಾಯಕ್ಕೆ ಹೋರಾಟ ಕೊಡಬೇಕು. ಆ ಹೋರಾಟಕ್ಕೆ ಬೆಂಬಲ ನಿಮ್ಮೊಟ್ಟಿಗೆ ಸೂಚಿಸಿದ್ದೀವಿ ನಾವು. ಈ ಹೋರಾಟ ನಿಮ್ಮ ಹೋರಾಟದವರೆಗೇನೆ ಇರುತ್ತೆ. ಇವತ್ತು ಒಂದು ಎಪಿಸೋಡ್ ಮಾಡಿ ಮುಗಿಸೋ ಹೋರಾಟ ಅಲ್ಲ ಇದು. ಇವತ್ತು ನಾವು ಈ ಡಿಸ್ಕಷನ್, ಹೆಲ್ದಿ ಡಿಸ್ಕಷನ್ ಅಂತ ಹೇಳ್ತೀವಿ. ಏನಕ್ಕೆ ಮಾಡ್ತಾ ಇದೀವಿ ಅಂದರೆ, ಜನಗಳು ಕ್ಲಿಯರ್ ಆಗಲಿ ಮೈಂಡ್. ನಾಳೆ ಹೋರಾಟಕ್ಕೆ ನಾವು ಬರುವಾಗ ನಿಮ್ಮೊಟ್ಟಿಗೆ ಇನ್ನೂ ಸಾವಿರಾರು ಜನ ಸೇರ್ಕೊಬೇಕಾದ್ರೆ, ಈ ಹೋರಾಟವನ್ನು ಒಂದು ಮುಂಚೂಣಿಗೆ ತರಬೇಕಾದ್ರೆ ಜನಗಳು ಕ್ಲಿಯರ್ ಆಗಲಿ, ಆ ಡೌಟ್ ಮೈಂಡ್ ಬೇಡ ಅಂತ ನಾನು ಕೇಳ್ತಾ ಇರೋದು. ನಿಮ್ಮ ಎಲ್ಲ ಹೇಳಿಕೆಗಳು, ಈಗ 3 ಜನ ಇದ್ದಾರೆ ಅಂತ ಯಶೋಧಮ್ಮ ಹೇಳಿದ್ರು ಅಂತ ಹೇಳಿದ್ರಿ ನೀವು. ಮಲ್ಲಿಕ್ ಜೈನ್ ಅಲ್ಲಿದ್ದ, ಒಬ್ಬ ಈ ಕಡೆ ಇದ್ದ, ಒಬ್ಬ ಅಲ್ಲಿಂದ ಹತ್ಕೊಂಡು ಬರ್ತಾ ಇದ್ದ, ಯಾವ ಕೃತ್ಯ ಆಗಿತ್ತು ಅಲ್ಲಿಂದ ಹತ್ಕೊಂಡು ಬರ್ತಾ ಇದ್ದ ಅಂತ ಹೇಳಿದ್ರಿ. ಇಬ್ರು
ಹಾ, ಇಬ್ರಿದ್ರಿ. ಹತ್ಕೊಂಡು ಬರ್ತಂತ ಇಬ್ರು. ಆಯ್ತು ಒಬ್ಬ ಇಬ್ರೆ. ಮಲ್ಲಿಕ್ ಜೈನ್, ಮತ್ತೊಬ್ಬ ಒಂದು ಬೈಕ್ ಆಯ್ತು ಐ ವಿಲ್ ಗೋ ವಿತ್ ಐ ವಿಲ್ ಗೋ ವಿತ್ ಯು. ನಾನು ತಿಮ್ರೋಡಿ ಅವರೊಟ್ಟಿಗೆ ಹೋಗ್ತೀನಿ. ಇಬ್ರು ಇದ್ರು. ಯಶೋಧ ಅವರನ್ನು ನಂಬುವ. ಯಶೋಧ ಅವರು ಒಂದು ಮಗುವಿನ ಚಿಕ್ಕಮ್ಮ ಹೇಳುದು ಏನು ಸುಳ್ಳು ಹೇಳಲಿಕ್ಕಿಲ್ಲ, ಅವರಿದ್ರು ಅಂತ ಹೇಳ್ಕೊಳ್ಳಿ. ನನ್ನ 2 ಕ್ವಶನ್, ವೆರಿ ಸಿಂಪಲ್ ಕ್ವಶನ್ ನಿಮಗೆ ಕೇಳ್ತಾ ಇರೋದು. ಅಲ್ಲಿ ನಿಶ್ಚಲ್ ಜೈನ್ ಇದ್ರ ಇಲ್ಲ, ಯಶೋದಮ್ಮ ಇದೆ ಅಂತ ಹೇಳಿದ್ರ ಇಲ್ಲ ಅಂತ ಹೇಳಿದ್ರ? ಇಲ್ಲ, ಅಲ್ಲಿ ನಿಶ್ಚಲ್ ಜೈನ್ ಇದ್ದು ಯಾವುದೇ ಪಾತ್ರವನ್ನು ನಾನು ಅವರ ಮನೆಯವರ ಬಾಯಲ್ಲಿ ನಾನು ಕೇಳಲಿಲ್ಲ. ಹಾಗಾದ್ರೆ ನಿಮ್ಮ ಸ್ಟೇಟ್ಮೆಂಟ್ ಪ್ರಕಾರ ನೀವು ಹೇಳ್ತೀರಿ 2ನೇ ದಿನಕ್ಕೆ ನಿಶ್ಚಲ್ ಜೈನ್ ಹೆಸರು ಹಾಕಿ ಕೊಡ್ತಾರೆ ಅವರು, ಕಂಪ್ಲೇಂಟ್ ಯೋಗೀಶ್ ತಗೊಳ್ಳಲ್ಲ ಅಂತ ಹೇಳ್ತೀರಿ. ಅದು ಮನೆಯವರು ಅಲ್ಲಲ್ಲ, ಅದೇ ತಿಮ್ಮರಡಿಯವರೇ ನಾನು ಅಲ್ಲೇ ಬರ್ತೀನಿ. ನೀವು ಹೇಳ್ತೀರಿ ಯಶೋದಮ್ಮ ನಿಮ್ಮ ಹತ್ರ ಹೇಳಿರೋದು, ನೀವು ಎಲ್ಲ ಹೋರಾಟವನ್ನು ಮನೆಯವರ ಹೇಳಿಕೆಯ ಮೇಲೆ ಮಾಡ್ತಾ ಇದ್ದೀರಿ. ನೀವೇ ಹೇಳ್ತೀರಿ ಇವತ್ತುವರೆಗೂ ನನಗೇನು ಗೊತ್ತಿಲ್ಲ, ಮನೆಯವರ ಹೇಳಿಕೆಯ ಪ್ರಕಾರ ನಾನು ಈ ಹೋರಾಟಕ್ಕೆ ಇಳಿದಿದ್ದೀನಿ ಅಂತ ಹೇಳ್ತೀರಿ. ಅದು ಸತ್ಯ, ಕರೆಕ್ಟ್? ಯಾಕಂದ್ರೆ ಆ 1 ತಿಂಗಳಲ್ಲಿ ನೀವು ಇರಲಿಲ್ಲ, ನೀವು ಬೇಲ್ಗಾಗಿ ಹೊರಗಡೆ ಇದ್ರಿ. ನಿಮಗೆ 1 ತಿಂಗಳ ನಂತರ ಬೇಲ್ ಸಿಗುತ್ತೆ. ನನ್ನ ಕ್ವಶನ್, ನಿಮಗೆ ಯಶೋದಮ್ಮ ಹೇಳಿರೋದು 2 ಜನರನ್ನು ನಾನು ನೋಡಿದ್ದೀನಿ, 2 ಜನ ನೋಡಿದ್ದೀನಿ ಅಂತ ಹೇಳಿದ್ದೀನಿ. ನೀವೇ ಹೇಳ್ತೀರಿ 4 ಜನ ಒಟ್ಟಿಗೆ 4 ಯಾರ್ಯಾರು? 2 ಅದೇ ಅದರಲ್ಲಿ ಒಂದು ಬೈಕ್ ಉಜಿರೆಯಿಂದ ಧರ್ಮಸ್ಥಳ ಕಡೆ ಮುಖ ಮಾಡಿರ್ತದೆ. ಆಯ್ತು, ಅದರಲ್ಲಿ ಮಲ್ಲಿಕ್ ಜೈನ್. ಆಯ್ತು. ಇನ್ನು ಧರ್ಮಸ್ಥಳದಿಂದ ಉಜಿರೆ ಕಡೆಗೆ ಒಂದು ಮುಖ ಮಾಡಿರ್ತದೆ, ಅದರಲ್ಲಿ ಸ್ವಲ್ಪ ಮೀಸೆ ಸ್ವಲ್ಪ ಕಪ್ಪಾಗಿದ್ದಾನೆ. ಆಯ್ತು ತಿಮ್ಮರಡಿಯವರೇ, 4 ಜನ. ಆ 4 ಜನರಲ್ಲಿ ನಿಶ್ಚಲ್ ಜೈನ್ ಇದ್ರ ಇಲ್ಲ? ಅದು ಹೇಳಿಲ್ಲ ಅವರು ಯಾರ್ದು ಪರಿಚಯ ಇಲ್ಲ, ಅದರಲ್ಲಿ ಒಬ್ಬಂದೇ ಪರಿಚಯ, ಮಲ್ಲಿಕ್ ಜೈನ್ ಇದು ಮಾತ್ರ. ಹೌದು, ಪರಿಚಯ ಇಲ್ಲದವದ ಮೇಲೆ ನೆಕ್ಸ್ಟ್ ಡೇ 2ನೇ ದಿನ ಕಂಪ್ಲೇಂಟ್ ಕೊಡುವಾಗ ನಿಶ್ಚಲ್ ಜೈನ್ ಹೆಸರು ಏನಕ್ಕೆ ಬರುತ್ತೆ, ಮತ್ತೆ ಉಳಿದ ಪರಿಚಯ ಇಲ್ಲದವರ ಹೆಸರು ಯಾವ ರೀತಿ ಸೇರಿಸಲಾಯ್ತು, ಯಾಕೆ ಸೇರಿಸಲಾಯ್ತು? ನೋಡಿ, ಅದು ಮನೆಯವರಿಗೆ ಯಾರ್ಯಾರು ಹೇಳಿದ್ದಾರೆ ಈ ಡೌಟ್ಗಳು ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ 10 ತಾರೀಕಿಗೆ ನಿಶ್ಚಲ್ ಜೈನ್ ಅಲ್ಲೇ ಇರ್ತಾರೆ. ಎಲ್ಲಿ? ಧರ್ಮಸ್ಥಳದಲ್ಲೇ. ಎಷ್ಟನೇ ತಾರೀಕಿಗೆ? ನಮ್ಗೆ ನಾವೀಗ ಇರುವಂತದ್ದು ಅಲ್ಲ 10ನೇ ತಾರೀಕು ಬೆಳಿಗ್ಗೆ 9:30 10 ಗಂಟೆಗೆ ರಿಕ್ಷಾದವರ ಹತ್ರ ಗಲಾಟೆ ಮಾಡಿದವರು ನೋಡಿದವರಿದ್ದಾರೆ. ಹೌದು, 9ನೇ ಮತ್ತೆ 10ನೇ ತಾರೀಕು 2012 ಅಕ್ಟೋಬರ್. ಹೌದು, ನಾವು ಮಾತಾಡ್ತಾ ಇರೋದು 2012 ಅಕ್ಟೋಬರ್ ನಲ್ಲಿ ನಿಶ್ಚಲ್ ಜೈನ್ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ರು ಅಂತ ಹೇಳೋದು, ಕರೆಕ್ಟ್? ಹೌದು, 10ನೇ ತಾರೀಕಿಗೆ ಧರ್ಮಸ್ಥಳದಲ್ಲಿ ಅವರು ಇದ್ರು ಅನ್ನುವ ಒಂದು ಕಾರಣಕ್ಕೆ ಅವರು ರೇಪಿಸ್ಟ್ ಆಗ್ಲಿಕ್ಕೆ ಚಾನ್ಸ್ ಇದೆನಾ, ಅಲ್ಲ ಇನ್ನು ಏನಾದ್ರೂ ಡೌಟ್ ಇದೆನಾ? ಅದು ಗೊತ್ತಿಲ್ಲ ನಮ್ಗೆ. ಅದು ಮನೆಯವರು ಹೇಳಿದ ಡೌಟ್ ಅನ್ನು ಮಾತ್ರ ನಾವು ಮಾತಾಡ್ತಿರೋದು ಇವಾಗ. ಮತ್ತೆ ಈಗ ನಮ್ಮ ಮೇಲೆ ಅವರ ಮನೆಯವರು ಹಾಕುವಂತ ಆರೋಪಗಳು, ನಮ್ಮ ಮೇಲೆ 1 ವರ್ಷ ಮಾಡಿದಂತ ಏನು ದಬ್ಬಾಳಿಕೆ ಇದೆ, ಅವರ ಏನು ಎಲ್ಲ ಪೋಸ್ಟ್ಗಳು ನಮ್ಮ ಮೇಲೆ ಆಗಿ 1 ವರ್ಷ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ ನನ್ನನ್ನು. ಅಲ್ಲ ಇದು ಇಲ್ಲಿ ನಾವು ಸ್ಟ್ರೈಟ್ ಕ್ವಶನ್ ನಿಮಗೆ, ಇದು ಸೌಜನ್ಯನ ಏನು ಈ ದಾರುಣ ಹತ್ಯೆಯ ಹೋರಾಟವೋ ಅಥವಾ ನಿಮ್ಮ ಮತ್ತೆ ಅವರ ಪರ್ಸನಲ್ ಹೋರಾಟವೋ? ಇಲ್ಲ, ನಮ್ದು ಪರ್ಸನಲ್ ಏನಿಲ್ಲ. ನನಗೆ ಒಂದು ಡೌಟ್ ಎಲ್ಲಿ ಗೊತ್ತಾ? ಅಲ್ಲ, ಇದು ನನ್ನ ಡೌಟ್ ಅಲ್ಲ, ನಾನು ಜನಗಳು ಏನ್ ಥಿಂಕ್ ಮಾಡ್ಬೋದು ಅದನ್ನ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಖಂಡಿತ ನೋಡಿ, ನಾನು ಹೇಳ್ತೇನೆ, 2:15 ಗಂಟೆಗೆ ಅಲ್ಲಿ ಮಲ್ಲಿಕ್ ಜೈನ್ ಇದ್ದವ ಏಕನಲ್ಲಿ, ಅದೇ ಅವನನ್ನೇ ಇವರು ಗೊತ್ತು ಮಾಡ್ತಾ ಇದ್ದಾರೆ. ಅದ್ರ ಮತ್ತೆ ಅವರು ಆರೋಪ ಹಿಡಿದುಕೊಡೋದು ಕೂಡ ಅದೇ ಹುಡುಗ ಮಲ್ಲಿಕ್ ಜೈನ್.